ನಮಸ್ಕಾರ ವೀಕ್ಷಕರೇ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಿರುವಾಗ ಇದ್ದಕ್ಕಿದ್ದಂತೆ ನಿಗೂಢ ಕಷ್ಟಗಳು ಬರಲು ಶುರುವಾದರೆ, ಭೌತಿಕ ಪ್ರಪಂಚದ ಮೇಲಿನ ಮೋಹ ಕರಗಿ ಒಂಟಿತನ ಕಾಡಲು ಆರಂಭಿಸಿದರೆ ಅದು ಕೇತು ದಶೆಯ ಮುನ್ಸೂಚನೆ ಇರಬಹುದು. ಕೇತು ಅಂದರೆ ಬರೀ ಕಷ್ಟವಲ್ಲ, ಅದು ಬ್ರಹ್ಮಾಂಡದ ಅತ್ಯಂತ ರಹಸ್ಯ ಜ್ಞಾನ ಮತ್ತು ಅತೀಂದ್ರಿಯ ಶಕ್ತಿಗಳ ಕಿಲಿಕೈ. ಈ ದಶೆ ಬಂದರೆ ಒಬ್ಬ ಸಾಮಾನ್ಯ ಮನುಷ್ಯ ಅತೀಂದ್ರಿಯ ಯೋಗಿಯಾಗುವುದು ಹೇಗೆ? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಲೌಕಿಕ ಜಗತ್ತಿನ ಕಣ್ಣುಗಳಿಗೆ ಯಾವುದು ಶೂನ್ಯವೋ, ಅತೀಂದ್ರಿಯ ಲೋಕದ ಕಣ್ಣುಗಳಿಗೆ ಅದೇ ಪರಮ ಸತ್ಯ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಿರುತ್ತದೆ, ಆದರೆ ಇದ್ದಕ್ಕಿದ್ದಂತೆ ಅವನ ಸುತ್ತಲಿನ ಗೋಡೆಗಳು ಕುಸಿಯಲು ಆರಂಭಿಸುತ್ತದೆ. ಹಣ, ಅಂತಸ್ತು, ಸಂಬಂಧಗಳು ಎಲ್ಲವೂ ಇದ್ದು ಇಲ್ಲದಂತೆ ಒಂಟಿತನ ಕಾಡಲು ಪ್ರಾರಂಭವಾಗುತ್ತದೆ. ಭೌತಿಕ ಪ್ರಪಂಚ ಹೇಳುತ್ತದೆ ಇದು ದಾರಿದ್ರ್ಯ ಎಂದು, ಆದರೆ ಬ್ರಹ್ಮಾಂಡದ ರಹಸ್ಯಶಾಸ್ತ್ರ ಹೇಳುತ್ತದೆ ಅದು ಕೇತು ಗ್ರಹದ ಮಹಾದಶೆಯ ಪ್ರವೇಶ ಕಾಲ. ಕೇತು ಎಂದರೆ ಕೇವಲ ಕಷ್ಟ ಕೊಡುವ ಗ್ರಹವಲ್ಲ. ಕೇತು ಎಂದರೆ ತಲೆ ಇಲ್ಲದ ಜ್ಞಾನದ ಧಾತು. ನಿಮ್ಮ ಬುದ್ಧಿ ಎಲ್ಲಿ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆಯೋ ಅಲ್ಲಿಂದ ಕೇತುವಿನ ಅತೀಂದ್ರಿಯ ಸಾಮ್ರಾಜ್ಯ ಆರಂಭವಾಗುತ್ತದೆ. ಕೇತು ದೆಸೆ 7 ವರ್ಷಗಳ ಕಾಲ ನಡೆಯುತ್ತದೆ. ಈ 7 ವರ್ಷಗಳ ಕಾಲಘಟ್ಟದಲ್ಲಿ ಬ್ರಹ್ಮಾಂಡವು ಒಬ್ಬ ಮನುಷ್ಯನ ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ಹೇಗೆ ಸರ್ಜರಿ ಮಾಡುತ್ತದೆ? ನೀವು ತಿಳಿಯದೆಯೇ ನಿಮ್ಮ 3ನೇ ಕಣ್ಣು ಅಂದರೆ ಥರ್ಡ್ ಐ ಅಥವಾ ಆಸ್ಟ್ರಲ್ ಲೋಕದ ಕನೆಕ್ಷನ್ ಹೇಗೆ ಜಾಗೃತವಾಗುತ್ತದೆ? ಕೇತು ದಶೆಯ ಆ ಅತೀಂದ್ರಿಯ ರಹಸ್ಯಗಳ ಆಳಕ್ಕೆ ಇವತ್ತು ನಾವು ಇಳಿಯಲಿದ್ದೇವೆ. ನಿಮ್ಮ ಆತ್ಮವು ಈ ಪ್ರಯಾಣಕ್ಕೆ ಸಿದ್ಧವಾಗಿದ್ದರೆ ಮಾತ್ರ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಕೇತು ದಶೆ ಆರಂಭವಾಗುವ ಮುನ್ನವೇ, ಅಂದರೆ ಅದರ ದಶಾಸಂಧಿಯ ಕಾಲದಲ್ಲಿ, ವ್ಯಕ್ತಿಯ ಜೀವನದಲ್ಲಿ ಒಂದು ವಿಚಿತ್ರ ಸ್ಥಿತಿ ನಿರ್ಮಾಣವಾಗುತ್ತದೆ. ಇದನ್ನು ಆಧ್ಯಾತ್ಮಿಕ ಭಾಷೆಯಲ್ಲಿ ಡಾರ್ಕ್ ನೈಟ್ ಆಫ್ ದ ಸೋಲ್ ಅಥವಾ ಆತ್ಮದ ಕತ್ತಲೆಯ ರಾತ್ರಿ ಎನ್ನಲಾಗುತ್ತದೆ. ಇದ್ದಕ್ಕಿದ್ದಂತೆ ನಿಮಗೆ ಆರ್ಥಿಕ ಮುಗ್ಗಟ್ಟು ಎದುರಾಗಬಹುದು, ನಂಬಿದವರು ದೂರವಾಗಬಹುದು, ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಅಡೆತಡೆಗಳು ಬರಬಹುದು. ಲೌಕಿಕ ಜಗತ್ತಿಗೆ ಇದು ಕಷ್ಟದಂತೆ ಕಂಡರೂ ಇದರ ಆಧ್ಯಾತ್ಮಿಕ ರಹಸ್ಯವೇ ಬೇರೆ. ಕೇತು ನಿಮ್ಮ ಜೀವನ ಪ್ರವೇಶಿಸುವಾಗ ನಿಮ್ಮ ಭೌತಿಕ ಆಧಾರಗಳನ್ನು ಕಳಚುತ್ತಾನೆ, ಏಕೆಂದರೆ ನೀವು ಯಾವುದನ್ನು ನನ್ನದು ಎಂದು ಅಹಂಕಾರದಿಂದ ಹಿಡಿದುಕೊಂಡಿದ್ದೀರೋ ಅದನ್ನು ಕಳಚದ ಹೊರತು ನಿಮ್ಮೊಳಗೆ ಬ್ರಹ್ಮಾಂಡದ ಶಕ್ತಿ ತುಂಬಲು ಸಾಧ್ಯವಿಲ್ಲ. ಪಾತ್ರೆ ಖಾಲಿಯಾಗದಿದ್ದರೆ ಹೊಸ ಅಮೃತವನ್ನು ಹೇಗೆ ತುಂಬಲು ಸಾಧ್ಯ? ಕೇತು ನಿಮಗೆ ನೀಡುವ ಹಣದ ಸಮಸ್ಯೆ ಅಥವಾ ಒಂಟಿತನವು ನಿಮ್ಮನ್ನು ನಾಶ ಮಾಡುವುದಕ್ಕಲ್ಲ, ಬದಲಿಗೆ ಲೌಕಿಕ ಹರಟೆಗಳು ಸಮಯ ವ್ಯರ್ಥ ಮಾಡುವ ಮನುಷ್ಯರಿಂದ ನಿಮ್ಮನ್ನು ದೂರವಿಟ್ಟು ನಿಮ್ಮನ್ನು ಅಂತರ್ಮುಖಿಯನ್ನಾಗಿ ಮಾಡಲು ಪ್ರಕೃತಿ ಹೂಡುವ ದಿವ್ಯ ಸಂಚು ಇದು. ಯಾಕೆ ಹೀಗಾಗುತ್ತದೆ? ಏಕೆಂದರೆ ಕೇತು ಭೌತಿಕ ಜಗತ್ತಿನ ಮೋಹವನ್ನು ಕರಗಿಸುವ ಕಾರಕ. ಕೇತು ಮೋಕ್ಷಕಾರಕ. ನವಗ್ರಹಗಳಲ್ಲಿ ರಾಹು ಹೇಗೆ ಭೋಗವನ್ನು ಮತ್ತು ಅಹಂಕಾರವನ್ನು ತುಂಬುತ್ತಾನೋ, ಕೇತು ಆ ಅಹಂಕಾರವನ್ನು ಕತ್ತರಿಸಲು ಬರುತ್ತಾನೆ. ನಿಮ್ಮ ಜೀವನದಲ್ಲಿ ಹಣದ ಸಮಸ್ಯೆ ಅಥವಾ ಆರ್ಥಿಕ ಅಡೆತಡೆಗಳು ಬರುತ್ತಿವೆ ಎಂದರೆ ಕೇತು ನಿಮ್ಮ ಹಳೆಯ ಜನ್ಮಗಳ ನೆಗೆಟಿವ್ ಕರ್ಮಗಳ ಋಣವನ್ನು ಬೇಗನೆ ಕರಗಿಸುತ್ತಿದ್ದಾನೆ ಎಂದರ್ಥ. ಚಿನ್ನವನ್ನು ಶುದ್ಧೀಕರಿಸಲು ಬೆಂಕಿಯಲ್ಲಿ ಸುಡಲೇಬೇಕು. ಹಾಗೆಯೇ ನಿಮ್ಮನ್ನು ಬ್ರಹ್ಮಾಂಡದ ಉನ್ನತ ಶಕ್ತಿಯನ್ನಾಗಿ ಮಾಡಲು ಕೇತು ಆರಂಭದಲ್ಲಿ ನಿಮ್ಮ ಭೌತಿಕ ಆಧಾರಗಳನ್ನು ಕಿತ್ತುಕೊಳ್ಳುತ್ತಾನೆ. ಆದರೆ ಇದು ನಾಶವಲ್ಲ, ಇದು
ಹೊಸ ಸೃಷ್ಟಿಯ ಆರಂಭ. ಕೇತು ದಶೆಯಲ್ಲಿ ಸಾಮಾನ್ಯ ಮನುಷ್ಯನಿಗೂ ಆಸ್ಟ್ರಲ್ ಲೋಕ ಅಥವಾ ಸೂಕ್ಷ್ಮ ಶರೀರದ ಪರಿಚಯವಾಗುತ್ತದೆ. ಕೇತು ಗ್ರಹಕ್ಕೆ ಕಣ್ಣುಗಳಿಲ್ಲ, ತಲೆ ಇಲ್ಲ, ಕೇವಲ ಹೃದಯದ ಭಾಗ ಮತ್ತು ಬಾಲ ಮಾತ್ರ ಇರುವುದು. ಇದರರ್ಥ ಕೇತು ನಿಮ್ಮ ಲೌಕಿಕ ಕಣ್ಣುಗಳನ್ನು ಮುಚ್ಚಿಸಿ ನಿಮ್ಮ ಅತೀಂದ್ರಿಯ ಕಣ್ಣುಗಳನ್ನು ತೆರೆಸುತ್ತಾನೆ. ಈ ದಶೆಯಲ್ಲಿ ನಿಮಗೆ ಬೀಳುವ ಕನಸುಗಳು ಸಾಮಾನ್ಯ ಕನಸುಗಳಲ್ಲ. ನೀವು ನಿದ್ದೆ ಮಾಡುತ್ತಿರುವಾಗ ನಿಮಗೆ ಅತಿಯಾದ ದಣಿವಾಗಬಹುದು ಅಥವಾ ರಾತ್ರಿ ನಿದ್ದೆಯಲ್ಲಿ ಹಾರಾಡುತ್ತಿರುವಂತೆ, ಎತ್ತರದಿಂದ ಬೀಳುತ್ತಿರುವಂತೆ ಅನ್ನಿಸಬಹುದು. ಇದು ನಿಮ್ಮ ಸೂಕ್ಷ್ಮ ಶರೀರವು ಅಂದರೆ ಆಸ್ಟ್ರಲ್ ಬಾಡಿ ಸ್ಥೂಲ ಶರೀರದಿಂದ ಕಳಚಿಕೊಂಡು ಬ್ರಹ್ಮಾಂಡದ ಆಸ್ಟ್ರಲ್ ಪ್ಲೇನ್ನಲ್ಲಿ ಪ್ರಯಾಣ ಮಾಡುತ್ತಿರುವುದರ ಮುನ್ಸೂಚನೆ. ಈ ಸಮಯದಲ್ಲಿ ನಿಮ್ಮ ಸೋಲ್ ಗೈಡ್ಸ್ ನಿಮ್ಮನ್ನು ಭೇಟಿಯಾಗಲು ಯತ್ನಿಸುತ್ತಾರೆ. ಹಳೆಯ ದೇವಸ್ಥಾನಗಳು, ನಿಗೂಢ ಶೂನ್ಯ ಪ್ರದೇಶಗಳು ಕನಸಿನಲ್ಲಿ ಕಾಣಿಸುತ್ತವೆ. ನೀವು ಎಚ್ಚರವಾಗಿದ್ದಾಗಲೂ ಒಂದು ರೀತಿಯ ಟ್ರಾನ್ಸ್ ಅಥವಾ ವಿಚಿತ್ರವಾದ ಶಾಂತ ಸ್ಥಿತಿಯಲ್ಲಿ ಇರುತ್ತೀರ. ಸುತ್ತಲೂ ಗದ್ದಲವಿದ್ದರೂ ನಿಮ್ಮ ಒಳಗೆ ಒಂದು ಶೂನ್ಯತೆ ಆವರಿಸಿರುತ್ತದೆ. ಇದು ಕೇತು ನಿಮ್ಮನ್ನು ಸಬ್ಕಾನ್ಷಿಯಸ್ ಮಟ್ಟದಲ್ಲಿ ಅತೀಂದ್ರಿಯ ಲೋಕಕ್ಕೆ ಕನೆಕ್ಟ್ ಮಾಡುತ್ತಿರುವುದರ ಸಂಕೇತ. ಯೋಗ ವಿಜ್ಞಾನದಲ್ಲಿ ಕೇತುವನ್ನು ಹಾವಿನ ಬಾಲಕ್ಕೆ ಹೋಲಿಸಲಾಗುತ್ತದೆ. ಇದು ಮಾನವ ದೇಹದ ಮೂಲಾಧಾರ ಚಕ್ರದಲ್ಲಿ ಸುರುಳಿ ಸುತ್ತಿ ಮಲಗಿರುವ ಕುಂಡಲಿನಿ ಶಕ್ತಿಯ ಸಂಕೇತ. ಕೇತು ದಶೆ ಬಂದಾಗ ಯಾರಲ್ಲಿ ಜ್ಞಾನದ ಹಂಬಲ ಇರುತ್ತದೆಯೋ ಅವರ ಕುಂಡಲಿನಿ ಶಕ್ತಿಯು ಪ್ರಚೋದನೆಗೊಳ್ಳಲು ಶುರುವಾಗುತ್ತದೆ. ನೀವು ಕಣ್ಣು ಮುಚ್ಚಿ ಕುಳಿತು ಗಂಟೆಗಟ್ಟಲೆ ಧ್ಯಾನ ಮಾಡಬೇಕಾಗಿಲ್ಲ. ಬದಲಿಗೆ ನೀವು ಸಹಜವಾಗಿ ಕೆಲಸ ಮಾಡುತ್ತಿರುವಾಗಲೇ ನಿಮ್ಮ ಆಲೋಚನಾ ಶಕ್ತಿ ಅಥವಾ ಇಂಟ್ಯೂಷನ್ ರಾಕೆಟ್ ವೇಗದಲ್ಲಿ ಬೆಳೆಯುತ್ತದೆ. ಯಾರೋ ಒಬ್ಬರು ನಿಮ್ಮ ಮುಂದೆ ಬಂದು ನಿಂತಾಗ ಅವರ ಮನಸ್ಸಿನಲ್ಲಿ ಏನಿದೆ, ಅವರು ನಿಜ ಹೇಳುತ್ತಿದ್ದಾರೋ ಅಥವಾ ಸುಳ್ಳು ಹೇಳುತ್ತಿದ್ದಾರೋ ಎಂಬುದು ನಿಮ್ಮ ಒಳಗಣ್ಣಿಗೆ ತಕ್ಷಣವೇ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಭವಿಷ್ಯದಲ್ಲಿ ನಡೆಯಬಹುದಾದ ಕೆಲವು ಘಟನೆಗಳ ಮುನ್ಸೂಚನೆಗಳು ನಿಮ್ಮ ಮನಸ್ಸಿಗೆ ಹಠಾತ್ ಆಗಿ ಹೊಳೆಯುತ್ತದೆ. ಇದು ನಿಮ್ಮ ಥರ್ಡ್ ಐ ಅಥವಾ ಪೀನಿಯಲ್ ಗ್ಲ್ಯಾಂಡ್ ಆಕ್ಟಿವೇಟ್ ಆಗುತ್ತಿರುವುದರ ಲಕ್ಷಣ. ಕೇತು ನಿಮ್ಮ ಲೌಕಿಕ ಬುದ್ಧಿಯನ್ನು ನಿಲ್ಲಿಸಿ ಬ್ರಹ್ಮಾಂಡದ ಇಂಟೆಲಿಜೆನ್ಸ್ ಅನ್ನು ನಿಮ್ಮೊಳಗೆ ತುಂಬುತ್ತಾನೆ. ಕೇತು ದಶೆಯು ಹತ್ತಿರ ಬಂದಾಗ ಬ್ರಹ್ಮಾಂಡವು ನಿಮ್ಮೊಂದಿಗೆ ಮಾತನಾಡಲು ಆರಂಭಿಸುತ್ತದೆ. ಆದರೆ ಬ್ರಹ್ಮಾಂಡಕ್ಕೆ ಯಾವುದೇ ಭಾಷೆ ಇಲ್ಲ. ಅದು ನಂಬರ್ಗಳು ಮತ್ತು ಸಿಂಕ್ರಾನಿಸಿಟಿಗಳ ಮೂಲಕ ಸಂದೇಶ ಕಳುಹಿಸುತ್ತದೆ. ನಿಮಗೆ ದಿನನಿತ್ಯ 1111, 444, 777, 1010 ಈ ಥರ ಸಂಖ್ಯೆಗಳು ಪದೇ ಪದೇ ಕಾಣಿಸುತ್ತಿದ್ದರೆ ಅದರರ್ಥ ಬ್ರಹ್ಮಾಂಡವು ನಿಮ್ಮ ಪ್ರತಿ ಹೆಜ್ಜೆಯನ್ನು ಗಮನಿಸುತ್ತಿದೆ ಮತ್ತು ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತಿದೆ. ವಿಶೇಷವಾಗಿ 1176 ರಂತಹ ಇಷ್ಟಾರ್ಥ ಸಿದ್ಧಿಯ ಮತ್ತು ಆರ್ಥಿಕ ಪ್ರಗತಿಯ ಅತೀಂದ್ರಿಯ ನಂಬರ್ಗಳು ನಿಮ್ಮ ಕಣ್ಣಿಗೆ ಬೀಳುತ್ತಿದ್ದರೆ ಕೇತು ನಿಮ್ಮ ಭೌತಿಕ ಕಷ್ಟಗಳನ್ನು ಮುಗಿಸಲು ಹೊರಟಿದ್ದಾನೆ ಎಂದರ್ಥ. ಕೇತು ಗ್ರಹವು ಆರಂಭದಲ್ಲಿ ಎಲ್ಲವನ್ನೂ ಕಿತ್ತುಕೊಂಡಂತೆ ನಟಿಸಿದರೂ ಒಮ್ಮೆ ಅವನು ಪ್ರಸನ್ನನಾದರೆ ನೀವು ಊಹಿಸಲು ಸಾಧ್ಯವಾಗದ ಅನಿರೀಕ್ಷಿತ ಧನಲಾಭ ಮತ್ತು ಯಶಸ್ಸನ್ನು ತಂದುಕೊಡುತ್ತಾನೆ. ನಿಮ್ಮ ಕಷ್ಟಗಳು ಶಾಶ್ವತವಲ್ಲ. ಅವು ಕೇವಲ ನಿಮ್ಮ ನಂಬಿಕೆಯನ್ನು ಪರೀಕ್ಷಿಸಲು ಬಂದಿರುವ ತಾತ್ಕಾಲಿಕ ಅಲೆಗಳು ಮಾತ್ರ. ನಿಮ್ಮ ಜೀವನದಲ್ಲಿ ಈಗ ಒಂಟಿತನ ಕಾಡುತ್ತಿದ್ದರೆ, ಸಮಯ ವ್ಯರ್ಥ ಮಾಡಲು ಇಷ್ಟವಾಗದಿದ್ದರೆ, ನೀವು ಎಲ್ಲರಿಂದ ದೂರವಿದ್ದು ಒಂದು ವಿಚಿತ್ರ ಸ್ಥಿತಿಯಲ್ಲಿದ್ದರೆ ಸಂತೋಷಪಡಿ. ಬ್ರಹ್ಮಾಂಡವು ನಿಮ್ಮನ್ನು ಸಾಧಾರಣ ಮನುಷ್ಯರ ಗುಂಪಿನಿಂದ ಬೇರ್ಪಡಿಸಿ ಒಂದು ಉನ್ನತ ಕಾರ್ಯಕ್ಕೆ ಆರಿಸಿಕೊಂಡಿದೆ. ಕೇತು ದಶೆ ನಿಮ್ಮನ್ನು ನಾಶ ಮಾಡಲು ಬರುವುದಿಲ್ಲ.
ನಿಮ್ಮೊಳಗಿನ ದೈವಿಕ ಶಕ್ತಿಯನ್ನು ಜಾಗೃತಗೊಳಿಸಲು ಬರುತ್ತದೆ. ಇಲ್ಲಿ ನೀವು ಅತ್ಯಂತ ಮುಖ್ಯವಾದ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲರಿಂದ ದೂರವಿರುವುದು ಮತ್ತು ಒಂಟಿತನವನ್ನು ಬಯಸುವುದು ಕೇವಲ ಆಧ್ಯಾತ್ಮಿಕ ಸ್ಥಿತಿ ಮಾತ್ರವಲ್ಲ. ಹಲವು ಬಾರಿ ಇದು ತೀವ್ರ ಮಾನಸಿಕ ಖಿನ್ನತೆ ಅಥವಾ ಡಿಪ್ರೆಷನ್ನಿನ ಲಕ್ಷಣವೂ ಆಗಿರಬಹುದು. ಆದರೆ ಡಿಪ್ರೆಷನ್ಗೂ ಮತ್ತು ಕೇತುವಿನ ಈ ಆಧ್ಯಾತ್ಮಿಕ ಸ್ಥಿತಿಗೂ ಒಂದು ದೊಡ್ಡ ವ್ಯತ್ಯಾಸವಿದೆ. ಡಿಪ್ರೆಷನ್ನಲ್ಲಿರುವ ವ್ಯಕ್ತಿಗೆ ಒಂಟಿತನ ಕಾಡಿದಾಗ ಅವರೊಳಗೆ ಅತಿಯಾದ ಆತಂಕ, ಬದುಕು ಸಾಕು ಎನ್ನುವ ಜಿಗುಪ್ಸೆ, ನಕಾರಾತ್ಮಕ ಆಲೋಚನೆಗಳು ಮತ್ತು ಭವಿಷ್ಯದ ಬಗ್ಗೆ ತೀವ್ರ ಭಯವಿರುತ್ತದೆ. ಅದು ಮನಸ್ಸನ್ನು ಕುಗ್ಗಿಸುತ್ತದೆ. ಕೇತುವಿನ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇರುವ ವ್ಯಕ್ತಿಗೆ ಜಿಗುಪ್ಸೆ ಇರುವುದಿಲ್ಲ. ಬದಲಿಗೆ ಒಂದು ರೀತಿಯ ಪ್ರಶಾಂತವಾದ ಶೂನ್ಯತೆ ಇರುತ್ತದೆ. ಇಲ್ಲಿ ಸಮಯ ವ್ಯರ್ಥ ಮಾಡಲು ಇಷ್ಟವಾಗುವುದಿಲ್ಲವೇ ಹೊರತು ಹೊಸದನ್ನು ಕಲಿಯುವ, ಸೃಷ್ಟಿಸುವ ಹಂಬಲವಿರುತ್ತದೆ. ಮನಸ್ಸಿನ ಒಳಗಣ್ಣು ಅಂದರೆ ಇಂಟ್ಯೂಷನ್ ಜಾಗೃತವಾಗಿರುತ್ತದೆ. ಒಂದು ವೇಳೆ ನಿಮ್ಮ ಒಂಟಿತನವು ನಿಮಗೆ ಆತಂಕ ಅಥವಾ ನಕಾರಾತ್ಮಕತೆಯನ್ನು ತರುತ್ತಿದ್ದರೆ ಅದು ಆಧ್ಯಾತ್ಮಿಕ ಸ್ಥಿತಿಯಲ್ಲ. ಅದಕ್ಕೆ ವೈದ್ಯಕೀಯ ಅಥವಾ ಮಾನಸಿಕ ಮಾರ್ಗದರ್ಶನದ ಅವಶ್ಯಕತೆ ಇರುತ್ತದೆ. ಆದರೆ ನಿಮ್ಮ ಒಂಟಿತನದಲ್ಲಿ ನಿಮಗೆ ಹೊಸ ಐಡಿಯಾಗಳು ಬರುತ್ತಿದ್ದರೆ, ಜ್ಞಾನದ ಹರಿವು ಉಂಟಾಗುತ್ತಿದ್ದರೆ, ಅದು ಕೇತು ಮತ್ತು ಬ್ರಹ್ಮಾಂಡವು ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಸಿದ್ಧಪಡಿಸುತ್ತಿರುವುದರ ದಿವ್ಯ ಸಂಕೇತ. ವೀಕ್ಷಕರೇ, ಇಲ್ಲೊಂದು ವಿಷಯವನ್ನು ಗಮನಿಸಿ. ಕೇತು ದಶೆ ಎಲ್ಲರಲ್ಲೂ ಒಂದೇ ರೀತಿ ಫಲವನ್ನು ಕೊಡುವುದಿಲ್ಲ. ಅವರವರ ಜಾತಕದಲ್ಲಿ ಕೇತು ಯಾವ ಮನೆಯಲ್ಲಿ ಕುಳಿತಿರುತ್ತದೆ, ಯಾವ ಸ್ಥಾನದಲ್ಲಿರುತ್ತದೆ ಮತ್ತು ಆ ಮನೆಯ ಅಧಿಪತಿ ಎಲ್ಲಿರುತ್ತಾನೆ ಅದರ ಮೇಲೆ ಅವಲಂಬಿತವಾಗಿರುತ್ತದೆ. ಹಾಗಾದರೆ ಈ ಕೇತು ದಶೆಯ 7 ವರ್ಷಗಳನ್ನು ಕಷ್ಟದ ವರ್ಷಗಳನ್ನಾಗಿ ನೋಡಬೇಕೇ? ಖಂಡಿತ ಇಲ್ಲ. ಯಾರು ಈ ಸಮಯದಲ್ಲಿ ಲೌಕಿಕ ಹರಟೆಗಳಿಂದ ದೂರವಿದ್ದು ತಮ್ಮ ಆತ್ಮದ ಬೆಳವಣಿಗೆಯ ಕೆಲಸವನ್ನು ಮಾಡುತ್ತಾರೋ ಅವರಿಗೆ ಇದು ಸುವರ್ಣಯುಗ. ಈ ದಶೆಯ ನೆಗೆಟಿವ್ ಎನರ್ಜಿಯನ್ನು ಅತ್ಯಂತ ಶಕ್ತಿಶಾಲಿ ಪಾಸಿಟಿವ್ ಎನರ್ಜಿಯನ್ನಾಗಿ ಬದಲಾಯಿಸಲು ಒಂದು ಪರಮ ರಹಸ್ಯ ತಂತ್ರವಿದೆ. ಕೇತು ಗ್ರಹದ ಅಧಿಪತಿ ವಿಘ್ನ ನಿವಾರಕ ಗಣಪತಿ ಮತ್ತು ಅತೀಂದ್ರಿಯ ಲೋಕದ ದೇವ ಕಾಲಭೈರವ. ಪ್ರತಿ ಮಂಗಳವಾರ ಅಥವಾ ಶನಿವಾರದ ದಿನ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಿ ಪ್ರಾರ್ಥನೆ ಮಾಡಿ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿನಲ್ಲಿ ನಾನು ಬ್ರಹ್ಮಾಂಡದ ಒಂದು ಮಾಧ್ಯಮ, ನನ್ನ ಮೂಲಕ ಜ್ಞಾನ ಹರಿಯಲಿ ಎಂದು ಸಂಕಲ್ಪ ಮಾಡಿ. ಹಾಗೂ ಪ್ರತಿದಿನ ಗಣಪತಿಯ ಮಂತ್ರವಾದ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಪ್ರತಿದಿನ ಕನಿಷ್ಠ ಪಕ್ಷ 21 ಬಾರಿ ಪಠನೆ ಮಾಡಬೇಕು. ನೆನಪಿಡಿ ವೀಕ್ಷಕರೇ, ಕೇತು ದಶೆ ನಿಮ್ಮನ್ನು ನಾಶ ಮಾಡಲು ಬರುವುದಿಲ್ಲ. ನಿಮ್ಮೊಳಗಿನ ದೈವಿಕ ಶಕ್ತಿಯನ್ನು ಜಾಗೃತಗೊಳಿಸಲು ಬರುತ್ತದೆ. ನಿಮ್ಮ ಜೀವನದಲ್ಲೂ ಇಂತಹ ಅತೀಂದ್ರಿಯ ಅನುಭವಗಳಾಗುತ್ತಿದ್ದರೆ ಬ್ರಹ್ಮಾಂಡದ ಶಕ್ತಿಯನ್ನು ಹಿಂದೆ ನಿಮ್ಮದಾಗಿಸಿಕೊಳ್ಳಲು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗಂ ಗಣಪತಯೇ ನಮಃ ಎಂದು ಬರೆದು ನಿಮ್ಮ ಅದೃಷ್ಟವನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ. ಈ ದಿವ್ಯ ಜ್ಞಾನವು ಯಾರಿಗೆ ನಿಜವಾಗಿ ಅವಶ್ಯಕತೆ ಇದೆಯೋ ಅವರಿಗೆ ತಲುಪಲಿ. ಬ್ರಹ್ಮಾಂಡವು ನಿಮಗೆ ಸನ್ಮಂಗಳವನ್ನು ಉಂಟು ಮಾಡಲಿ. ಮತ್ತೆ ಇನ್ನೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಧನ್ಯವಾದಗಳು.